ಪಂಡಿತ ಪಂಚಾಕ್ಷರಿ ಗವಾಯಿಗಳ 82ನೇ ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ 16ನೇ ಪುಣ್ಯಸ್ಮರಣೆ ಅಂಗವಾಗಿ ಗದಗದಲ್ಲಿ ನಿನ್ನೆ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಸಕಲ ವಾದ್ಯ ಮೇಳಗಳ ಅಬ್ಬರ, ಲಕ್ಷಾಂತರ ಭಕ್ತ ಸಮೂಹದ ನಡುವೆ ಅದ್ಧೂರಿ ರಥೋತ್ಸವ ನಡೆಯಿತು. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಡೆದ ಸಂಗೀತ ದಿಗ್ಗಜರ ಜಾತ್ರೆಗೆ ಜಾತಿ ಭೇದವಿಲ್ಲದೆ ಭಕ್ತರ ದಂಡೆ ಹರಿದು ಬಂದಿತ್ತು. ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಹೊರ ರಾಜ್ಯಗಳ ಖ್ಯಾತ ಸಂಗೀತಗಾರರು ಜಾತ್ರೆಗೆ ಆಗಮಿಸಿ ಸಂಗೀತ ಗುರುಗಳಿಗೆ ನಮನ ಸಲ್ಲಿಸಿದರು. ದೂರದರ್ಶನದೊಂದಿಗೆ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರು ಗವಾಯಿಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕೀರ್ತನಕಾರರು, ಪ್ರವಚನಗಾರರು, ಸಂಗೀತಗಾರರು, ನಾಟಕಕಾರರು ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಗೀತ ಸೇವೆ ಸಲ್ಲಿಸಿದ್ದು ಜಾತ್ರೆಯ ವಿಶೇಷ ಎಂದು ಹೇಳಿದರು. ನಾಡಿಗೆ ಮಳಿ ಬೆಳೆ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸುಖ ಆ ಗುರುಕುಮಾರ ಪಂಚಾಕ್ಷರಿ ಪುಟ್ಟರಾಜ ಗುರುಗಳು ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಗಾಯಕಿ ರೇಷ್ಮಾ ಅತ್ತಾರ ಶ್ರೀಮಠದಲ್ಲಿ 10 ವರ್ಷ ಸಂಗೀತ ಕಲಿಯುತ್ತಿದ್ದು, ಅಂಧ ಅನಾಥ ಮಕ್ಕಳಿಗೆ ಸಂಗೀತ ಕಲಿಸುವ ಈ ಮಠದಲ್ಲಿ ಸಂಗೀತದ ಜೊತೆಗೆ ಸಂಸ್ಕಾರ ಕಲಿಸಲಾಗಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣ ನೀಡಲಾಗುತ್ತದೆ ಎಂದರು. ಇಲ್ಲಿದ್ದ ನನಗಾದ ಅನುಭವ ದೊಡ್ಡ ಅನುಭವ. ಹಾಗಾಗಿ ನಾನು ಯಾವಾಗಲೂ ಈ ಮಠಕ್ಕೆ ಬಂದ್ರೆ ನಾವು ಜಾತಿ ಭೇದ ಭಾವ ಏನೂ ಇಲ್ಲಾರ್ದ ನಾವೆಲ್ಲ ಒಂದು ಅಂತ ಇಲ್ಲಿ ಮಠದಾಗ ವಿಭೂತಿ ಹಚ್ಕೊಂಡೇ ನಾನು ಸಂಗೀತ ಅಭ್ಯಾಸ ಮಾಡೋದು. ನಾಟಕಕಾರ್ತಿ ಅಂಕಿತಾ ಕಷ್ಟಕಾಲದಲ್ಲಿ ಪುಟ್ಟರಾಜ ಗವಾಯಿಗಳ ಕೃಪೆಯಿಂದ ನಾಟಕದಲ್ಲಿ ಪಾತ್ರ ಸಿಗುವ ಮೂಲಕ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ದೊಡ್ಡ ಶಕ್ತಿ ದೊರಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಕಲಾ ಸೇವೆ ಅರ್ಪಿಸಿ ಗುರುಗಳ ಆಶೀರ್ವಾದ ಪಡೆಯುವುದಾಗಿ ಅವರು ತಿಳಿಸಿದರು. ನನ್ನೊಳಗೆ ಬಂದಿದ್ದ ಅಜ್ಜಾರಿದ್ದಾರ ಅದನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಲ್ಲಿ ಅಜ್ಜಾರಿಲ್ಲ ಅಂತ ಅನ್ನೋದೇ ಇಲ್ಲ. ಕಣ್ಣು ಮುಚ್ಕೊಂಡು ಅಜ್ಜಾರ್ಗೆ ಏನು ಬೇಡ್ಕೊಂಡ್ರು ಅದು ಈ ಸ್ಥಾನದಾಗ ಆಗುತ್ತಂತ ನನಗೆ ಅನುಭವ ಆಗಿದೆ.